ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ದಿನಾಂಕ 12 ಜನವರಿ 2025 ಈ ದಿನಾಂಕದಿಂದ 18ನೇ ತಾರೀಕು ಜನವರಿ 2025 ಈ 8 ದಿನಗಳ ಕಾಲ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿರುತ್ತೆ ಅನ್ನುವಂತಹದ್ದನ್ನು ನಾವು ನೋಡೋಣ. ನೋಡಿ, 12 ಭಾನುವಾರ ಶುಕ್ಲ ಚತುರ್ದಶಿ ತಿಥಿ ಇರ್ತಕ್ಕಂತಹದ್ದು, ಕುಮಾರವ್ಯಾಸ ಜಯಂತಿ, ಶಾಕಂಬರಿ ವ್ರತ, ಶಿವನ ಸಮುದ್ರ ರಥೋತ್ಸವ ಕಾರ್ಯಕ್ರಮಗಳು, ರಾಷ್ಟ್ರೀಯ ಯುವ ದಿನ ಆಚರಣೆ, ಈ ಕಾರ್ಯಕ್ರಮಗಳು ವಿಶೇಷವಾಗಿ ಇವತ್ತಿನ ದಿನ ಇರುತ್ತೆ. ಮೃಗಶಿರ ನಕ್ಷತ್ರ ಹಗಲು 11 ಗಂಟೆ 24 ನಿಮಿಷವರೆಗೂ ಇದ್ದು, ತದನಂತರ ಆರಿದ್ರ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ನೋಡಿ, ಇವತ್ತಿನ ದಿನ ನಿಮ್ಮ ರಾಶಿಯವರಿಗೆ 12ನೇ ತಾರೀಕು ಭಾನುವಾರ ಕನ್ಯಾ ರಾಶಿಯವರಿಗೆ ಹೆಂಗಿರುತ್ತೆ ಅಂತ ನೋಡಿದ್ರೆ, ಜ್ಯೋತಿಷ್ಯ ಪ್ರಕಾರ ನಿಮ್ಮ ವಿಶೇಷವಾಗಿ ಭಾತೃಸ್ಥಾನಗಳಲ್ಲಿ ಮತ್ತು ನಿಮ್ಮ ಸ್ವಯಂಕೃತ ಕಷ್ಟ ನಷ್ಟಗಳು, ಅಪರಾಧಗಳು, ಇಂಥ ವಿಚಾರದಲ್ಲಿ ಭಾತೃಕಾರಕರಲ್ಲಿ ಆದಾಯ ವಿಚಾರ ಮತ್ತು ವೃತ್ತಿ ವಿಚಾರವಾಗಿ ಸ್ವಲ್ಪ ವೈಪರೀತ್ಯಗಳಾಗುವಂಥದ್ದು, ಸ್ವಲ್ಪ ಕಸಿವಿಸಿ ಆಗುವಂತಹದ್ದು, ತೊಂದರೆಗಳು ಬರುವಂತಹದ್ದು ಅಣ್ಣ ತಮ್ಮಂದರ ಮಧ್ಯೆ ಆಗಲಿ ಅಥವಾ ಅಕ್ಕ ತಂಗಿಯರ ಮಧ್ಯೆ ಆಗಲಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಮಧ್ಯಾಹ್ನದ ನಂತರ ದಂಪತಿಗಳಿಗೆ ಸ್ವಲ್ಪ ಅನವಶ್ಯಕವಾದಂತಹ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ, ಅದು ನಿಮಗೆ ಇಷ್ಟ ಇಲ್ಲದೇ ಇರತಕ್ಕಂತಹ ಒಂದು ಅಶುಭ ಸೂಚಕ ಕೆಲಸ ಕಾರ್ಯಗಳು ಅಂತ ಹೇಳ್ಬೋದು, ಆ ಒಂದು ಕಾರ್ಯಕ್ರಮಗಳಿಗೋಸ್ಕರ ಹೊರಡುವಂತಹ ಪ್ರಯತ್ನ ದಿಢೀರಂತ. ಸೊ ಆ ವಿಚಾರವಾಗಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದು ಆಲಸ್ಯ ಆಗುವಂಥ ಸಾಧ್ಯತೆ ದಂಪತಿಗಳಿಗೆ ಹೆಚ್ಚಾಗಿ ಬರುವಂತಹದ್ದು ಇದೆ. ಹಾಗೆ ಸ್ವಲ್ಪ ವೈಪರೀತ್ಯವಾದಂತಹ ದಿನ ಇವತ್ತು ಆಗಿದೆ. ಹಾಗಾಗಿ ಕುಜನಿಗೆ 9 ತುಪ್ಪದ ದೀಪಗಳನ್ನು ನೀವು ಬೆಳಗಿಸಿದ್ರೆ, ಅದೇ ಕುಜಗ್ರಹಕ್ಕೆ ನಿಮ್ಮ ಮನೆಯಲ್ಲೇ ನೀವು ತೊಗರಿ ಧಾನ್ಯದ ಮೇಲೆ 9 ತುಪ್ಪದ ದೀಪಗಳನ್ನು ಬೆಳಗಿಸಿ ಸೂಕ್ಲ ನೋಡ್ತೀರಾ. ಮತ್ತು ಶಕ್ತಿ ಮಾತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವುದೇ ರೀತಿ ಅಶುಭ ಸೂಚಕ ಒಂದು ವಿಷಯಗಳು ನಿಮಗೆ ಕೇಳುವಂಥದ್ದು ಇರೋದಿಲ್ಲ. ಅದೇ ರೀತಿ 13ನೇ ತಾರೀಕು ಸೋಮವಾರ ನೋಡಿದ್ರೆ ಹುಣ್ಣಿಮೆ. ಇವತ್ತಿನ ದಿನ ಬನಶಂಕರಿ ವ್ರತ ಇರ್ತಕ್ಕಂತಹದ್ದು, ಭೋಗಿ ಹಬ್ಬ ಇರ್ತಕ್ಕಂತಹದ್ದು, ಉಡುಪಿ ಸುವರ್ಣೋತ್ಸವ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಇವತ್ತು ಆರಿದ್ರ ನಕ್ಷತ್ರ ಹಗಲು 10:40 ಬೆಳಗ್ಗೆ ಇರುತ್ತೆ. ತದನಂತರ ಪುನರ್ವಸು ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಆಲಸ್ಯಕರವಾದಂತಹ ಮನೋಸ್ಥಿತಿ, ಏನೋ ಒಂಥರ ಸೊ ಲೇಜಿನೆಸ್ ಇರುತ್ತೆ, ವ್ಯತ್ಯಯ ವೈಪರೀತ್ಯಗಳು ಕಾಣಿಸುವಂಥದ್ದು. ಮತ್ತು ಮಧ್ಯಾಹ್ನದ ನಂತರ ಮನೆ ಕಡೆ ದಂಪತಿಗಳಿಗೆ ವಿಶೇಷವಾಗಿ ಭಾಗ್ಯವನ್ನು ಪಡೆಯುವಂತಹದ್ದು. ನೋಡಿ, ನಿಮ್ಮ ಕುಟುಂಬಕ್ಕೆ ನಿಮ್ಗೆ ಗೊತ್ತೇ ಆಗಿರಲ್ಲ, ಯಾರೋ ಗಿಫ್ಟ್ ತಂದು ಕೊಡುವಂತಹದ್ದು, ಯಾವುದೋ ಒಂದು ಆಧಾರವಾಗಿ ನಿಮಗೆ ಬಂದು ಸೇರುವಂತಹದ್ದು ವಸ್ತು ಆಗಿರ್ಬೋದು, ಅಥವಾ ದುಡ್ಡು ಕಾಸು ವ್ಯವಹಾರ ಆಗಿರ್ಬೋದು, ಯಾವುದೊಂದು ಶುಭವಾದಂತಹ ಪ್ರತಿಫಲ ಆಗಿರ್ಬೋದು. ನೋಡಿ, ಬೆಳಗ್ಗೆ ಅಷ್ಟೊಂದು ಚೆನ್ನಾಗಿಲ್ಲ, ಅಶುಭ ಸೂಚಕವಾದಂತಹ ಮನಸ್ಥಿತಿ. ಮಧ್ಯಾಹ್ನದ ನಂತರ ತುಂಬ ಶ್ರೇಷ್ಠವಾದಂತಹ ಪ್ರತಿಫಲಗಳು, ಅನುಕೂಲಗಳು ಲಭಿಸುತ್ತೆ. ವಿಶೇಷವಾಗಿ ಕೆಲಸ ಕಾರ್ಯ ನಿಮಿತ್ತ, ವೃತ್ತಿ ನಿಮಿತ್ತ ಬದಲಾವಣೆ ಆಗುವಂತಹದ್ದು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹದ್ದು ಇವತ್ತಿನ ದಿನ ನೋಡ್ತೀರಾ. ಇನ್ನು 14 ಮಂಗಳವಾರ ಬಹುಳ ಪಾಡ್ಯಮಿ ತಿಥಿ ಇರ್ತಕ್ಕಂತಹದ್ದು. ನೋಡಿ, ಬಹುಳ ಪಾಡ್ಯಮಿ ಮಕರ ಸಂಕ್ರಾಂತಿ ಹಬ್ಬ. ಹಾಗಾಗಿ ಕನ್ಯಾ ರಾಶಿಯವರು ನೀವೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಸಂತೋಷದಿಂದ ಆಚರಿಸಿ ತುಂಬ ಶುಭ ಫಲವನ್ನು ಸಂಕ್ರಾಂತಿ ದಿವಸ ಸೂರ್ಯನ ಒಂದು ಬಲ ನಿಮಗೆ ಪರಿಪೂರ್ಣವಾಗಿ ಲಭಿಸುತ್ತೆ. ಇನ್ನು ಇವತ್ತು ಉತ್ತರಾಯಣ ಪುಣ್ಯಕಾಲ ಮತ್ತು ಧನುರ್ಮಾಸ ಪೂಜಾ ಸಮಾಪ್ತಿ ಕೂಡ ಆಗುವಂತಹದ್ದು ಇವತ್ತಿರುತ್ತೆ. ಇನ್ನು ಇವತ್ತು ಪುನರ್ವಸು ನಕ್ಷತ್ರ ಹಗಲು 10 ಗಂಟೆ 17 ನಿಮಿಷ ಇರುತ್ತೆ. ತದನಂತರ ಪುಷ್ಯ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂಥದ್ದು. ನೋಡಿ, ಇವತ್ತಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ಸ್ವಸ್ಥಾನದಲ್ಲಿ ಮನೆ ಕಡೆ ದಂಪತಿಗಳಿಗೆ ಭಾಗ್ಯ ಪ್ರಯತ್ನದ ಅನುಕೂಲಗಳು ಲಭಿಸುತ್ತೆ. ಅಂದುಕೊಂಡಿದ್ದೆಲ್ಲ ಜಯಿಸುವಂತಹದ್ದಿದೆ. ಮಧ್ಯಾಹ್ನದ ನಂತರ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸುಖ ಹೊಂದುವಂತಹ ಯೋಗ ಪ್ರಾಪ್ತಿ, ಲಾಭದಾಯಕಗಳನ್ನ ಪಡೆಯುವಂತಹದ್ದು. ನೋಡಿ, ನಿಮ್ಮ ರಾಶಿಯವರಿಗೆಲ್ಲ ಸ್ವಲ್ಪ ಆದಾಯಗಳು ಬರುವಂತಹದ್ದು ಲಾಭದಾಯಕವಾಗಿರುತ್ತೆ. ಹಾಗಾಗಿ ಏನೆಲ್ಲ ನೀವು ಅಪೇಕ್ಷೆ ಪಡ್ತೀರಾ, ಇಷ್ಟಪಡ್ತೀರಾ ಅಂತಹ ವಿಚಾರಗಳು ಸ್ವಲ್ಪ ಶುಭಪ್ರದವಾಗಿ ನೆರವೇರುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಇನ್ನು ಬುಧವಾರ 15ನೇ ತಾರೀಕು ಬಹುಳ ದ್ವಿತೀಯ ತಿಥಿ ಇರ್ತಕ್ಕಂತಹದ್ದು. ಬಿಳಿಗಿರಿ ರಂಗನಾಥ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ, ಸೇನಾ ದಿನಾಚರಣೆ ಆಚರಣೆ ಇರ್ತಕ್ಕಂತಹದ್ದು. ಇನ್ನು ಇವತ್ತು ಪುಷ್ಯ ನಕ್ಷತ್ರ ಹಗಲು 10:30 ಇರುತ್ತೆ. ತದನಂತರ ಆಶ್ಲೇಷ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂಥದ್ದು.
ಈ ನಕ್ಷತ್ರಗಳ ದಿನ ಜ್ಯೋತಿಷ್ಯ ಪ್ರಕಾರ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ವಿಶೇಷವಾಗಿ ಪೂರ್ವ ಪುಣ್ಯ ಫಲದಾಯಕವಾದಂತಹ ಸುಖ ಪ್ರಾಪ್ತಿ ಯೋಗ ಲಭಿಸುತ್ತೆ. ಇನ್ನು ವೈಯಕ್ತಿಕವಾಗಿ ನಿಮ್ಮ ದೃಢ ಸಂಕಲ್ಪಗಳು, ಮನೆ ಕಡೆ ಕೆಲಸದಲ್ಲಿ ಶ್ರೇಷ್ಠವಾದಂತಹ ಆದಾಯಗಳು ಬರುವಂತಹ ಅನುಕೂಲಗಳನ್ನು ನೀವು ನೋಡ್ತೀರಾ. ವಸ್ತು ವಾಹನಗಳನ್ನು ಪಡೆಯುವಂತಹ ಯೋಗ ನೀವು ನೋಡ್ತೀರಾ. ಹಾಗೆ ಸುಖಪ್ರದವಾಗಿದೆ, ತೊಂದರೆ ವೈಪರೀತ್ಯಗಳು ಇವತ್ತಿರೋದಿಲ್ಲ. ಇನ್ನು 16ನೇ ತಾರೀಕು ಗುರುವಾರ, ಇವತ್ತು ಬಹುಳ ತೃತೀಯ ತಿಥಿ ಇರ್ತಕ್ಕಂತಹದ್ದು. ಹಾಗಾಗಿ ಉಡುಪಿ ಚೂರ್ಣೋತ್ಸವ ಕಾರ್ಯಕ್ರಮ, ಸಾಲಿಗ್ರಾಮ ರಥೋತ್ಸವ ಕಾರ್ಯಕ್ರಮ, ನೆಲಮಂಗಲ ಚನ್ನಕೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯುವಂತಹದ್ದಿದೆ. ಇನ್ನು ಆಶ್ಲೇಷ ನಕ್ಷತ್ರ ಹಗಲು 11 ಗಂಟೆ 16 ನಿಮಿಷದವರೆಗೂ ಇರ್ತಕ್ಕಂಥದ್ದು. ತದನಂತರ ಮಖ ನಕ್ಷತ್ರ ದಿನಪೂರ್ತಿ ಇರುತ್ತೆ. ನೋಡಿ, ಇವತ್ತು ದಿನ ಆಶ್ಲೇಷ ಮತ್ತು ಮಖ ನಕ್ಷತ್ರ ಇರ್ತಕ್ಕಂಥದ್ದು ವಿಶೇಷವಾಗಿ ನಾವು ನೋಡ್ತೀವಿ. ಹಾಗಾಗಿ ಇವತ್ತು ನಿಮಗೆ ಅನುಕೂಲ ಆಗುವಂತಹ ಒಂದು ಪ್ರತಿಫಲಗಳು, ಕುಟುಂಬದಲ್ಲಿ ಸಂತೋಷ ಸಿಗುತ್ತೆ, ನಿಮ್ಗೆ ವೈಯಕ್ತಿಕವಾಗಿ ಸಂತೋಷ ಸಿಗುವಂತಹದ್ದು, ಕೆಲಸದಿಂದ ಅಭಿವೃದ್ಧಿ ಆಗುವಂತಹದ್ದು, ವಿವಿಧ ರೀತಿಯ ಕೆಲಸ ಕಾರ್ಯಗಳಲ್ಲಿ ಮುಂದೆ ಬರುವಂತಹದ್ದು, ಆ ಕೆಲಸಗಳಲ್ಲಿ ನಿಮಗೆ ಪ್ರತಿಕೂಲವಾದಂತಹ ನಿಮಗೆ ಪರಿಣಾಮಗಳು ನಿಮಗೆ ಕಣ್ಣು ಕಾಣಿಸುವಂಥದ್ದು. ಅದರಿಂದ ನೀವು ಜಾಗೃತಿಯಿಂದ ವ್ಯವಹರಿಸಿದರೆ ಅದರಿಂದ ಪ್ರತಿಫಲ ಉತ್ತಮವಾಗಿರುತ್ತೆ. ನೋಡಿ, ಕೆಲಸ ಕಾರ್ಯಗಳಿಂದ ಮನೆ ಕಡೆ ಶ್ರೇಷ್ಠವಾದಂತಹ ಪ್ರತಿಫಲ ಬದಲಾವಣೆ ಆಗುವಂತಹ ಸ್ಥಿತಿ ಇವತ್ತು ನಿಮ್ಮದಾಗಿರುತ್ತೆ. ವೈಯಕ್ತಿಕವಾಗಿ ಒಳ್ಳೆಯ ರೀತಿಯ ಒಂದು ಬುದ್ಧಿ ಜ್ಞಾನ, ನಿಮ್ಮ ಒಂದು ಸ್ವಬುದ್ಧಿಯಿಂದ ಮಾಡುವಂಥ ಕೆಲಸಗಳು ಜಾಸ್ತಿ ಪ್ರತಿಕೂಲವಾಗಿದೆ. ಜೊತೆಗೆ ಮಧ್ಯಾಹ್ನದ ನಂತರ ಸ್ವಲ್ಪ ಆದಾಯಗಳು ಮತ್ತು ಖರ್ಚುಗಳ ವಿಚಾರ, ಒಂದು ಕಡೆ ಆದಾಯ ಬರುತ್ತೆ, ಅಷ್ಟೇ ಪ್ರಮಾಣದಲ್ಲಿ ಖರ್ಚಿರುತ್ತೆ. ಹಾಗೆ ಎರಡೂ ಸಮಾನವಾಗಿದ್ದರಿಂದ ವೈಯಕ್ತಿಕ ಸ್ವಲ್ಪ ದುಡುಕ್ತೀರಾ, ಯಾವುದೋ ಒತ್ತಡಕ್ಕೆ ಸಿಕ್ಕಾಕೊತೀರಾ. ಅಯ್ಯೋ ಏನಪ್ಪ ಇಷ್ಟು ದುಡ್ಡು ಬಂತು, ಇಷ್ಟು ಖರ್ಚಾಗೋಯಿತು ಅಂತ ಒತ್ತಡಕ್ಕೆ ಸಿಲುಕಾಕೊಳ್ಳುವಂತಹ ಸ್ಥಿತಿ ಕೂಡ ಇರುತ್ತೆ. ಅದಕ್ಕೋಸ್ಕರ ನೀವು ಇವತ್ತು ಗಣಪತಿಯ ದರ್ಶನ ಮಾಡಿ, ಗಣಪತಿ ದರ್ಶನ ಮಾಡಿ ಅಲ್ಲಿ ನೀವು ಅಕ್ಕಿ ಧಾನ್ಯವನ್ನು ದಾನ ಮಾಡೋದರಿಂದ ಗಣಪತಿಯ ಅನುಗ್ರಹದಿಂದ ಸರ್ಪದೋಷ ನಿಮಗೆ ತೊಲಗುವಂತಹದ್ದು, ವೈಯಕ್ತಿಕವಾಗಿ ಒತ್ತಡಗಳ ನಿವಾರಣೆಯಾಗುವಂತಹದ್ದು ನೋಡ್ತೀರಾ. ಇನ್ನು 17ನೇ ತಾರೀಕು ಶುಕ್ರವಾರ ಬಹುಳ ಚತುರ್ಥಿ ಇರ್ತಕ್ಕಂತಹದ್ದು. ಹಾಗಾಗಿ ಸಂಕಷ್ಟಹರ ಚತುರ್ಥಿ, ಮಹಾಗಣಪತಿಗೆ ವಿಶೇಷವಾಗಿ ಪೂಜಾ ಅಲಂಕಾರಗಳು ನಡೆಯುವಂತಹದ್ದು. ಇವತ್ತು ಯಾವುದಾದ್ರೂ ವಿಶೇಷವಾಗಿ ಪೂಜಾ ಸೇವೆ ಮಾಡಿಸಿ, ಶ್ರೇಷ್ಠವಾದ ಗಣಪತಿ ಅನುಗ್ರಹ ಸಿಗುತ್ತೆ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸುವಂಥ ಅನುಕೂಲ ಆಗುವಂತಹದ್ದು. ಇನ್ನು ಕಾವೂರು ಮಹಾಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕೂಡ ಇವತ್ತಿರುವಂತಹದ್ದು. ಇವತ್ತು ಮಖ ನಕ್ಷತ್ರ ಹಗಲು 12 ಗಂಟೆ 44 ನಿಮಿಷವರೆಗೂ ಇದ್ದು, ತದನಂತರ ಹುಬ್ಬ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ಪ್ರಕಾರ ವೈಯಕ್ತಿಕವಾಗಿ ಒತ್ತಡ, ಸಂದಿಗ್ಧವಾದ ಮನೋಸ್ಥಿತಿ ನಿಮ್ಮದಾಗಿರುತ್ತೆ. ಮಧ್ಯಾಹ್ನದ ನಂತರ ಸ್ವಲ್ಪ ಭಾಗ್ಯ ಪ್ರಯತ್ನಗಳು, ದುಡ್ಡು ಕಾಸು ವಿಚಾರ, ಸ್ನೇಹಿತರ ಜೊತೆಗೆ ಸಹಯೋಗದಿಂದ ಡಿಸ್ಕಸ್ ಮಾಡುವಂತಹದ್ದು, ಏನು ಮಾಡೋಣ, ಹೆಂಗೆ ಮಾಡೋಣ, ಎತ್ತ ಅಂತೇಳ್ಬಿಟ್ಟು ಈ ಥರ ಎಲ್ಲ ಇಷ್ಟು ಭಾಗ್ಯಗಳು ಸಿಕ್ಕಿದೆ, ಇಷ್ಟು ದುಡ್ಡಿದೆ, ಏನು ಮಾಡುವಂತಹ ಕೆಲಸಗಳಿದೆ ಅಂತ ಸ್ನೇಹಿತರ ಜೊತೆ ಸಹಯೋಗ ಆಗಿ ನಿರ್ಣಯಗಳು ತಗೊಳ್ಳುವಂತಹದ್ದಿರುತ್ತೆ. ಇನ್ನು ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಸಹಜವಾಗಿ ಇವತ್ತು ಸ್ವಲ್ಪ ನೋಡುವಂತಹದ್ದಿರುತ್ತೆ. ಇನ್ನು 18ನೇ ತಾರೀಕು ಶನಿವಾರ, ಇವತ್ತಿನ ದಿನ ಬಹುಳ ಪಂಚಮಿ ತಿಥಿ ಇರ್ತಕ್ಕಂತಹದ್ದು. ನೋಡಿ, ಶ್ರೀ ತ್ಯಾಗರಾಜ ಆರಾಧನೆ, ಹೊಸೂರು ಚಂದ್ರ ಷೋಡೇಶ್ವರ ಪಲ್ಲಕ್ಕಿ ಇರ್ತಕ್ಕಂಥದ್ದು, ಸಂಗಮೇಶ್ವರ ಪಲ್ಲಕ್ಕಿ ಉತ್ಸವ ಕೂಡ ಇವತ್ತೇ ಇರ್ತದೆ. ಹಾಗಾಗಿ ಇವತ್ತಿನ ದಿನ ಹುಬ್ಬ ನಕ್ಷತ್ರ ಹಗಲು 2 ಗಂಟೆ 52 ನಿಮಿಷದವರೆಗೂ ಇರುತ್ತೆ. ತದನಂತರ ಉತ್ತರ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ಹಾಗಾಗಿ 2 ನಕ್ಷತ್ರಗಳ ಪ್ರಕಾರ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ಭಾಗ್ಯ, ಹಣಕಾಸು, ಸುಖ, ನೆಮ್ಮದಿ, ಮಿತ್ರರಿಂದ ಸೌಖ್ಯ ಇವೆಲ್ಲವೂ ಕೂಡ ನಿಮ್ಮದಾಗಿರುತ್ತೆ. ಸಂಪತ್ತು ವೃದ್ಧಿ ಆಗುತ್ತೆ, ಸ್ವಲ್ಪ ಧನಪ್ರಾಪ್ತಿ ಯೋಗ ಅನುಕೂಲ ಆಗುತ್ತೆ. ಅಷ್ಟೇ ಪ್ರಮಾಣದ ಒಳ್ಳೆಯ ರೀತಿಯ ಖರ್ಚುಗಳು ಬರುವಂತಹದ್ದು. ಇವತ್ತು ಯಾವುದೋ ಕೆಲಸ ಕಾರ್ಯ ನಿಮಿತ್ತ ಖರ್ಚು ಮಾಡುವಂತಹದ್ದು ನಿಮ್ಮದಾಗತ್ತೆ. ಮಧ್ಯಾಹ್ನದ ನಂತರ ಸ್ವಲ್ಪ ಮನೆಯ ವಿಚಾರವಾಗಿ, ಕುಟುಂಬ ವಿಚಾರವಾಗಿ ಖರ್ಚುಗಳು ಮಾಡಿ ಅದನ್ನು ಸಮರ್ಪಕವಾಗಿ ನಿವಾರಣೆ ಮಾಡಿಕೊಳ್ಳುವಂಥದ್ದು. ಯಾವುದೋ ಸಾಲ ಬಾಧೆ ಇರುತ್ತೆ, ಯಾವುದೋ ಕಮಿಟ್ಮೆಂಟ್ ಇರುತ್ತೆ, ಅವೆಲ್ಲ ಕಟ್ಬಿಟ್ಟಿದ್ದೀವಿ, ಇನ್ನೇನು ಬಿಡುವಂಥ ನಿಟ್ಟುಸಿರು ಬಿಡುವಂತಹ ಒಂದು ಒಳಿತು ಇವತ್ತಿನ ಕೂಡ ನೋಡ್ತೀರಾ. ಒಟ್ಟಾರೆಯಾಗಿ 8 ದಿನಗಳಲ್ಲಿ ಕೂಡ ಪ್ರತಿದಿನ ನೀವು ಆಯಾ ದಿನದ ಒಂದು ವಿಶ್ಲೇಷಣೆಯನ್ನು, ಜ್ಯೋತಿಷ್ಯನ ಗಮನಿಸಿ ಏನಾದರೂ ವೈಪರೀತ್ಯ ಪರಿಹಾರಗಳಿದ್ದರೆ ಪರಿಹರಿಸ್ಕೊಳ್ಳಿ ಅಂತೇಳಿ ಹೇಳ್ತಾ, ನಿಮಗೆ ಭಗವಂತ ಆಯುಷ್ಯ, ಆರೋಗ್ಯ, ಧನಕನಕ ವಸ್ತುವಾಹನಗಳೆಲ್ಲವೂ ಕೂಡ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.